ಅವರಿಬ್ರು ನನ್ನ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಿದ್ದು. ನಾನೇ ತಾನೇ ಜೈಲಿಗೆ ಹೋಗಿ ಬಂದು ಗಂಡನ ಮನೆಗೆ ಹೋಗ್ದಂಗೆ ಇಲ್ಲೇ ಇರೋದು. ಅದಕ್ಕೆ ನನ್ನ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲ ಒಡೆಯರು. ಇನ್ನ ಯಾರ್ಯಾರು ಏನೇನು ಮಾತಾಡ್ಕೊಂತಾರೋ ಏನೋ ಈ ಊರಾಗೆ ಗಂಡನ್ ಬಿಟ್ಟು ಇಲ್ಲಿ ಕುಕ್ಕಂಡೇವಳೆ ಅಂತಾನ. ಅದು ಅಲ್ಲದೆ ಅಲ್ಲಿ ಬರ್ಬೇಕಾದ್ರೆ ಆ ರಂಗಕ್ಕಯ್ಯ ಯಾಕೆ ನೇತ್ರ ಗಂಡನ ಮನೆಗೆ ಹೋಗಲ್ವೇ ಇನ್ನನ ಅಂತ ಕೇಳ್ತಾಳೆ. ನೋಡು ಗಂಡನ ಮನೆಗೆ ಹೋಗಿಲ್ಲ ಅಂತ ಹೇಳಿ ಹೆಂಗ್ ಮಾತಾಡ್ತಾರೆ ಈ ಹೆಂಗಸರು ಅಂತ ಹೇಳಿ. ಅವ್ರಿಗೆ ಯಾಕೆ ಬೇಕು ನನ್ನ ಸುದ್ದಿ ಎಲ್ಲ? ನಾನು ಹೆಂಗೋ ಒಂದ್ 2 ದಿವಸ ನೆಮ್ಮದಿಯಾಗಿ ಇಲ್ಲಿರೋಣ ಅಂತಂದ್ರೆ ನೋಡು ಆಲೇನೆ ಗಂಡನ ಮನೆಗೆ ಹೋಗ್ದಂಗೆ ಗಂಡನ್ ಬಿಟ್ಟು ಇಲ್ಲೇ ಕುಕ್ಕಂಡೇವಳೇನು ಅನ್ಕೊಂಡವ್ರೇನು. ಇದ್ಯಾಕಪ್ಪ ಈ ನೇತ್ರಿ ಯಾಕನ ಇವತ್ತು ಸಪ್ಪು ಕುತ್ಕೊಂಡವಳೆ? ಏನಾಗೈತಿ ಇವಳಿಗೆ? ಇರು ಹೋಗಿ ಮಾತಾಡ್ಸೋಣದಲ್ಲಿ ಇದ್ಯಾಕೆ ಹಿಂಗಿದ್ದಾಳೆ, ಯಾರು ಏನಂದ್ರು ಅಂತಾನೆ. ಚಿಕ್ಕಮ್ಮರೇ ಚಿಕ್ಕಮ್ಮರೇ ಯಾಕೆ ಬೇಜಾರಾಗಿದ್ದೀರಾ? ಏನಾಯ್ತು? ಬರ್ರಿ ಊಟ ಮಾಡ್ಬರ್ರಿ. ನನ್ಗೆ ಊಟ ಬೇಡ ತಿಂಡಿ ಬೇಡ ಏನು ಬೇಡ, ಸುಮ್ಮನೆ ಹೋಗಿ. ನಂಗೇನಾದ್ರೆ ನಿನಗೇನು ಕಷ್ಟ? ನನ್ನ ಸಂಕಟ ನನಗೆ. ಇವಳೊಬ್ಳು ಬಂದ್ಬಿಟ್ಲು. ಹೋಗು ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊಂಡು. ಇದ್ಯಾಕಪ್ಪ ಊಟ ಬೇಡ ತಿಂಡಿ ಬೇಡ ಅಂತ ಹೇಳಿ ದಿನ ಇಷ್ಟೊತ್ತು ಹಾಕ್ತಿದ್ದಂಗೆ ಆತೀನಿ ತಿಂಡಿ ಕಾಂಬಾರಿ ಜಲ್ದು ಅಂತ ಬಡ್ಕ ಮಾಡು. ಯಾಕೋ ಇವತ್ತು ಊಟ ಬೇಡ ತಿಂಡಿ ಬೇಡ ಅಂತ ಇದ್ದಾಳೆ. ಅಯ್ಯೋ ಶಿವನಿ ಹೊಳ್ತಾ ಇರಂಗಿದ್ದಾಳೆ. ಏನಾಗೈತಿ ಹುಳಿ ಹೊಳ ಅಂತದ್ದು? ಚಿಕ್ಕಮ್ಮರೇ ಚಿಕ್ಕಮ್ಮರೇ ಯಾಕೋ ಅಳ್ತಾ ಇದ್ದಂಗಿದ್ದೀರಾ? ಯಾಕೆ ಏನಾಯ್ತು? ಅಯ್ಯೋ ಯಾಕಾದ್ರೂ ಅಳ್ತೀನಿ, ಅದನ್ನ ಕಟ್ಕೊಂಡು ನಿಮ್ಗೆ ಏನೇ ಆಗ್ಬೇಕು? ಈ ಊರಿನ ಹೆಂಗಸರು ಸರಿ ಇಲ್ಲ. ನಾನು ಗಂಡನ್ ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದೀನಂತೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಹೌದು ಮತ್ತೆ ಗಂಡನ ಜೊತೆಗಿದ್ರೇನೆ ಮತ್ತೀಗ ಹೆಣ್ಮಕ್ಳಿಗೆ ಬೆಲೆ ಗೌರವ ಎಲ್ಲನ. ನೀವು ಜೈಲಿಂದ ಬಂದು ಎಷ್ಟೊಂದು ದಿನ ಆಯ್ತು ಹೇಳಿ, ಇನ್ನು ಗಂಡನ ಮನೆಗೆ ಹೋಗೇ ಇಲ್ವಲ್ಲ, ಅದಕ್ಕೆ ಮಾತಾಡ್ತಾರೆ ಒಬ್ಬೊಬ್ರು ಅನ್ನಂತಾರ. ಅವ್ರಿಗೇನ್ ಕಷ್ಟ? ನಾನು ಗಂಡನಾದ್ರೂ ಬಿಟ್ಟಿರ್ತೀನಿ, ತವ್ರ ಮನೆಗಾದ್ರೂ ಇರ್ತೀನಿ. ನನ್ನ ಬಗ್ಗೆ ಯಾಕೆ ಮಾತಾಡ್ಬೇಕು ಅವರು? ಅವ್ರು ಮಾತಾಡಬಾರ್ದು ಅಂತ ಹೇಳಿದ್ರೆ ಹೆಂಗಾಗುತ್ತೆ ಹೇಳ್ರಿ? ಹೆಂಗಸ್ರೇ ಮಾತಾಡ್ತಾರೆ. ಕಂಡವ್ರ ಮನೆ ಸುದ್ದಿ ಮಾತಾಡೋದೇ ಅವ್ರಿಗೆ ಕೆಲಸ. ಅವ್ರ ಮನೆಗೆ ಎಷ್ಟೇ ಇದ್ರು ಬೇರೆಯವ್ರ ಮನೆ ಸುದ್ದಿ ಮಾತಾಡ್ಕೊಂಡು ಕೂಕಂತಾರೆ. ಏನು ಮಾಡೋಕ್ಕಾಗಲ್ಲ. ಹೋಗ್ಲಿ, ಇವಾಗ ತಿಂಡಿ ಮಾಡಿದೀನಿ, ಉಪ್ಪಿಟ್ಟು ಮಾಡಿದೀನಿ, ಬರ್ರಿ ತಿನ್ಬರ್ರಿ. ನನಗೆ ತಿಂಡಿ ಬೇಡ ತೀರ್ಥ ಬೇಡ ಏನು ಬೇಡ, ಸುಮ್ಮನೆ ಹೋಗು. ಇವಾಗ ನನ್ನ ಮನ್ಸು ಸರಿ ಇಲ್ಲ. ನನಗೇನು ಬೇಡ ಇವತ್ತು. ನೇತ್ರಮ್ಮ ಯಾಕಮ್ಮ ತಿಂದಿಲ್ಲ ಇನ್ನನ? ಯೋಟತ್ತಾಗೆ ತಾಲೇನೆ ತಿನ್ಬೇಕು ತಾನೆ, ಯಾಕೆ ಬೇಡ ಅಂತ ಇದೆಯಾ? ಅಮ್ಮ ಈ ಊರಿನ ಹೆಂಗಸರು ಹೆಂಗ್ ಮಾತಾಡ್ತಾರೆ ಗೊತ್ತೇನಮ್ಮ? ನಾನು ಗಂಡನ್ ಬಿಟ್ಟಿರೋಳಂತೆ. ನಾಳೆನೇ ಗಂಡನ್ ಬಿಟ್ಟು ಇಲ್ಲೇ ಇದ್ದೀನೇನೋ ಅಮ್ಮಂಗೆ ಆಡ್ತಾರೆ. ಏನೋ ಜೈಲಿಗೆ ಹೋಗಿ ಬಂದಿದ್ದೀನಿ, 1 ತಿಂಗಳು ಇದ್ದು ಹೋಗೋಣ ಅಂತೇಳಿ ನಾನು ಇಲ್ಲೇ ಇದ್ರೆ ಹೆಂಗಸರು ಹೆಂಗ್ ಮಾತಾಡ್ತಾರೆ ಗೊತ್ತೇನಮ್ಮ? ಗಂಡನ್ ಬಿಟ್ಟವಳೆ ನೇತ್ರ ಅಂತೇಳಿ ಮಾತಾಡ್ತಾರೆ ಊರಾಗೆಲ್ಲನ. ಅದ್ರಾಗೆ ಲಕ್ಷ್ಮಿನೂ ಭಾಗ್ಯಮ್ಮನೂ ಹೆಂಗ್ ಮಾತಾಡ್ತಾರೆ ಗೊತ್ತೇ? ಜೈಲ್ಗೆ ಹೋಗಿ ಬಂದ್ರು ಒಂದಿಷ್ಟು ಬುದ್ಧಿ ಬಂದಿಲ್ಲ, ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಕೊಂಡು ಹೋಗ್ತಿದ್ರು. ನಾನು ಅವ್ರನ್ನ ಸರಿಯಾಗಿ ಬೈದು ಬಂದೆ. ಹಂಗೆ ಬರ್ಬೇಕಾರೆ ಆ ರಂಗಕ್ಕಯ್ಯ ಅವಳು ಹಂಗೆ ಮಾತಾಡ್ತಾಳೆ, ಗಂಡನ ಮನೆಗೆ ಹೋಗಲ್ವೇ ಇನ್ನ ಎಷ್ಟು ದಿನ ತವ್ರ ಮನೆಗೆ ಇರ್ತೀಯ ಅಂತಾನ. ಅವ್ರು ಏನೋ ಮಾತಾಡ್ತಾರೆ, ಅವ್ರ ಮಾತಿಗೆಲ್ಲ ನೀನ್ ತಲೆ ಕೆಡಿಸ್ಕೊಂಡು ಅಳ್ತಾ ಕುಂತಿದ್ಯಲ್ಲ ಮನೆ ಹತ್ರ. ಅಳ್ಬಾರ್ದು, ಸುಮ್ಮನಿರು. ಅಯ್ಯ ಹೆಂಗಸ್ರು ಅಂದ್ಮೇಲೆ ಮಾತಾಡ್ತಾರೆ. ಅದನ್ನ ಕೇಳಿದ್ರು ಕೇಳಿಸ್ಕೊಂಬಂಗೆ ಸುಮ್ಮನೆ ಬರ್ಬೇಕು ನೀನು. ಅವ್ರ ಕುಟ ಯಾಕೆ ಜಗಳ ಮಾಡಕ್ ಹೋಗಿದ್ದೆ ನೀನು? ಅವ್ರು ಏನ್ ಮಾತಾಡ್ಕೊಂತಿದ್ರೋ ಏನೋ, ನೀನೇನ್ ಕೇಳಿಸ್ಕೊಂಡು ಅವ್ರೇನ್ ಮಾತಾಡ್ತಿದ್ರೋ ಏನೋ? ಇಲ್ಲ ಕಣಮ್ಮ, ನಾನ್ ನೋಡಿನಿ ಅವ್ರು ಹಂಗ್ ಮಾತಾಡಿರೋದು. ನಾನ್ ಹೋಗಿ ಯಾಕ್ರೆ ನನ್ ಸುದ್ದಿ ಮಾತಾಡ್ತೀರಾ ಅಂತಂದ್ರೆ ಅವಾಗ ಉಲ್ಟಾ ಮಾತಾಡ್ತಾರೆ. ನಾವೇನು ನಿಮ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ, ನನ್ನ ಆದ್ಮಿ ಗೌರಿ ಬಗ್ಗೆ ಹೇಳ್ತಿದ್ವಿ ಅಂತಾನ. ಆ ಗೌರಿನೂ ಹಂಗೆ ಅಲ್ವೇನಮ್ಮ? ಅವಳು ಜೈಲಿಗೆ ಹೋಗಿ ಬಂದಿದ್ಲು, ಇಲ್ಲೇ ಬಂದಿದ್ಲು. ಅವ್ರ ಅಣ್ಣ ಚೆನ್ನಾಗಿಲ್ವಲ್ಲ, ಅವ್ರ ಆಸ್ಪತ್ರೆಗೆ ಹೋಗಿದ್ರಲ್ಲ, ಇಲ್ಲಿ ಅವ್ರ ಅಮ್ಮಂತೆಗೆ ಜೊತೆಗಿದ್ಲು. ಅವ್ರ ಅಮ್ಮನ ಜೊತೆಗೆ ಹೊಲ್ದಾಗೆಲ್ಲ ಕೆಲಸ ಮಾಡ್ಕೊಂಡು ಇವತ್ತೇನೋ ಓದ್ಲು ಅಂತ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲ ಮಾತಾಡ್ಕೊಂಡು ಹೋಗ್ಯವ್ರೆ ಅವಳ ಬಗ್ಗೆನೆ. ಬುದ್ಧಿ ಬಂದಿಲ್ಲ ಅಂತಾನ. ನೀನು ನಿನ್ ಬಗ್ಗೆನೇ ಮಾತಾಡಿರೋ ಅಂತ ನೀನ್ ಯಾಕೆ ತಿಳ್ಕೊಂತೀಯ? ಸುಮ್ನಿರು, ಅಳಬೇಡ. ಅದಕ್ಕೆ ಯಾಕೆ ಕಣ್ಣೀರಾಗ್ತಾ ಇದೀಯ? ಇಲ್ಲ ಕಣಮ್ಮ, ನಾನು ಹೋಗಿ ಬೈದಿದ್ಕೆ ಅವಾಗ ನಿನ್ ಬಗ್ಗೆ ಅಲ್ಲ ಅಂತ ಹೇಳ್ತಾರೆ. ಅವರು ನನ್ನ ಬಗ್ಗೆನೇ ಮಾತಾಡಿರೋದು. ಆ ಲಕ್ಷ್ಮಿ ಇದ್ದಾಳಲ್ಲ ಅವಳು, ನನ್ನ ಹೊಟ್ಟೆ ಉರಿಸ್ಬೇಕು ಅಂತಾನೆ ಹಂಗ್ ಮಾತಾಡಿರ್ತಾಳೆ. ನಾನು ಹಿಂದೆ ಹೋಗ್ತಾ ಇದ್ದಿದ್ ನೋಡಿನೇ ಮಾತಾಡಿರ್ಬೇಕು ಅನ್ಸುತ್ತೆ. ನನಗೆ ಗೊತ್ತೈತಿ. ಅದು ಅದೇನೆ ಬರ್ಬೇಕಾರೆ ಆ ರಂಗಕ್ಕಯ್ಯ ಇನ್ನು ಗಂಡನ ಜೊತೆಗೆ ಹೋಗಲ್ವೇ ನೇತ್ರ? ಇಲ್ಲೇ ಇದೀಯಾ ಅಂತಾನ ಕೇಳ್ತೈತಿ. ಕೇಳ್ತಾರಮ್ಮ ಕೇಳಾರು. ಅವ್ರ ಬಾಯಿ ಮುಚ್ಚಕ್ಕಾಗುತ್ತ ನಾವು? ಇನ್ನ ಇಲ್ಲ, ಇನ್ನೊಂದ್ 2 ದಿವಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬರ್ಬೇಕಮ್ಮ, ಅಷ್ಟೇನೆ. ಅಷ್ಟಕ್ಕೆ ಕೇಳ್ದೇಡ್ಕೇನೆ ನೀನ್ ಬೇಜಾರ್ ಮಾಡ್ಕೊಂಡು ಹಿಂಗ್ ಬಂದು ಅಳ್ತಾ ಕೂಕೊಂಡ್ರೆ ಹೆಂಗಾಗುತ್ತಮ್ಮ ಜೀವನ?
ಸುಮ್ನಿರು, ಏನು ಆಗಲ್ಲ. ನೀನು ಹೋಗಿವೆ ಅಂತ ಇವತ್ತಲ್ಲ ನಾಳಿಕೆ. ಏನೇ ನಿನ್ ಗಂಡ ನಿನ್ ನಾಳೆನೆ ಬಿಟ್ಬಿಟ್ಟೆ ಅವನಿ. ಅಮ್ಮ ಏನಾದ್ರೂ ಆಗ್ಲಿ ನಾನು ಹೋಗ್ಬೇಕು, ನಾಳಿಕೆ ಹೋಗ್ತೀನಿ ನನ್ನ ಗಂಡನ ಮನೆಗೆ. ಹೆಂಗಸ್ರು ಬಾಯೆಲ್ಲ ಮುಚ್ಚಿಸ್ಬೇಕು ಅಂದ್ರೆ ನಾನು ಹೋಗ್ಬೇಕು. ಏನಾನ ನಾನು ಹೋಗ್ಲಿಲ್ಲ ಅಂತಂದ್ರೆ ನನ್ನ ಗಂಡ ಏನಾನ ಇನ್ನೊಂದು ಮದ್ವೆ ಆದ್ರೆ ಆ ಗೌರಿ ಗಂಡ ಮದ್ವೆ ಆದಂಗೆ ಅವಾಗ ಏನ್ ಮಾಡೋದು? ಇಲ್ಲ ಕಣಮ್ಮ, ನಾನಂತೂ ಇಲ್ಲಿರಲ್ಲ, ಹೋಗ್ತೀನಿ ನಾಳಿಕೆನೆ. ಜೀವನದಾಗೆ ನೇತ್ರ ಮೊದಲನೇ ಸಾರಿ ಒಂದೊಳ್ಳೆ ನಿರ್ಧಾರ ಮಾಡಿವಳೆ. ಆದಷ್ಟು ಬೇಗ ಗಂಡನ ಮನೆಗೆ ಸೇರ್ಕೆಂಬ್ಲಿ ಅವಳು. ಇಲ್ಲಿದ್ದಷ್ಟು ನನಗೆ ಕಾಟ ಜಾಸ್ತಿ. ಚಿಕ್ಕಮ್ಮೋರೆ, ನೀವು ಒಳ್ಳೆ ನಿರ್ಧಾರ ಮಾಡಿದ್ದೀರಾ ನೋಡ್ರಿ. ಆ ಗೌರಿ ಗಂಡ ಮದ್ವೆ ಆದಂಗೆ ನಿಮ್ ಗಂಡನೂ ಆಮೇಲೆ ನಿಮ್ಮ ಅತ್ತೆ ಮದ್ವೆ ಮಾಡಿದ್ರೆ ಇನ್ನೊಂದ್ ಹೆಣ್ಣ ಯಾರಾದ್ರೂ ಜಾಸ್ತಿ ವರದಕ್ಷಿಣೆ ಕೊಡ್ತಾರೆ ಅಂತ ಹೇಳಿ ಅವಾಗ ನೀವು ಪರ್ಮನೆಂಟ್ ಆಗಿ ತವ್ರ ಮನೆಗೆ ಇರ್ಬೇಕಾಗುತ್ತೆ. ಆಮೇಲೆ ಜೀವನ ಪೂರ್ತಿನ ಇಂಥ ಮಾತು ಕೇಳಿಸ್ಕೊಂತಲೇ ಇರ್ಬೇಕಾಗುತ್ತೆ, ಗಂಡನ್ ಬಿಟ್ಟೋಳು ಅಂತಾನ. ಅದಕ್ಕೆ ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ಒಳ್ಳೆ ನಿರ್ಧಾರ ಮಾಡಿದ್ಮೇಲೆ ಒಳ್ಳೆ ಕೆಲ್ಸಕ್ಕೆ ತಡ ಮಾಡಬಾರ್ದು. ನಾಳಿಕೆ ಹೊರಟು ಬಿಡ್ರಿ ನಿಮ್ ಗಂಡನ ಮನೆಗೆ ಹೇಳ್ತೀನಿ. ಓ ಕಣಮ್ಮ, ನಾಳಿಕೆ ಹೋಗೋಣ. ನೀನು ಅಪ್ಪಯ್ಯನು ಬಿಟ್ಟು ಬರೀವ್ರಂತೆ ಅಲ್ಲಿ ಹೇಳಿ. ಇನ್ನ ಅಲ್ಲಿ ಅತ್ತೆ, ನಮ್ಮ ಅತ್ತೆ ಏನಂತಾಳೋ ಏನೋ, ಅದು ಒಂದ್ ಕಡೆ ಭಯ ನನ್ನ ಮನಸ್ಸಿನಾಗೆ ಕಾಡ್ತೈತಿ. ಅಲ್ಲಿ ಜೈಲ್ನಾಗೆ ಹೆಂಗ್ ಆಡ್ಬಿಟ್ಲು, ಹೆಂಗ್ ಬೈದ್ಬಿಟ್ಲು, ನಮ್ಮ ಮನೆ ಮರ್ಯಾದೆ ತೆಗ್ದ್ಬಿಟ್ಟೆ ಅಂತಾನ. ಇನ್ನ ಅಲ್ಲಿ ಹೋದಾಗ ಹೆಂಗ್ ಆಡ್ತಾಳೋ ಏನೋ ನಮ್ಮ ಅತ್ತೆ. ಸರಿ ಕಣಮ್ ನೇತ್ರಮ್ಮ, ಹೋಗೋಣ. ನಾನು ಬರ್ತೀನಿ. ನಿಮ್ಮ ಅಪ್ಪ ಏನ್ ಕೆಲ್ಸನೋ ಏನೋ ಅದಲ್ಲಿ ಕೇಳೋಣ, ಬಾ ಹೋಗ್ ಬರೋಣ ಅಂತ ಹೇಳಿ ಬಂದ್ರೆ ನಾನು ನಿಮ್ಮ ಅಪ್ಪ ಇಬ್ರು ಬರ್ತೀವಿ. ಇಲ್ಲ ಅಂದ್ರೆ ನಾನು ಒಬ್ಳೆ ಬರ್ತೀನಿ. ಏನು ಯೋಚನೆ ಮಾಡಬೇಡ, ಸುಮ್ನಿರು. ನಾವೆಲ್ಲ ಹೇಳಿ ಬಿಟ್ಟು ಬರ್ತೀವಿ. ಕಣ್ಣೀರಡಿಸ್ಕೆ ನೀನು ನೋಡ್ಬೇಡ. ನೀನು ನೋಡೋದ್ ಹತ್ರೆ ನನ್ನ ಕೈ ನೋಡಕ್ಕಾಗಲ್ಲಮ್ಮ. ಯಮ್ಮ, ಗೌರಿ ಊರ್ಗ್ ಹೋದ್ಲಂತೇನಿವತ್ತು? ಕಣಮ್ಮ, ಅವಳ ಗಂಡ ಬಂದು ಕರ್ಕೊಂಡು ಹೋದ್ನಂತೆ. ಏನೋ ಅವಳ ಸಾವತಿ ಇದ್ದಾಳಲ್ಲ, ಏನೋ ಅವಳ ತಂಗಿ ಇನ್ನೊಂದು ಮದ್ವೆ ಆಗೇನಲ್ಲ ಅವಳ ಗಂಡ, ಯಾರೋ ಬಿಲೇಬಿನೋ ಯಾರೋ ಇದ್ದಾಳಂತಲ್ಲಮ್ಮ, ಅವಳೇನು ಬಸ್ರಿ ಅಂತೆ. ಚಿಕ್ಕಮ್ಮೋರೆ, ಆ ಜಿಲೇಬಿ ಬಸ್ರಿ ಆಗ್ಯವಳಂತೆ ನೋಡ್ರಿ. ಗಂಡನ ಜೊತೆಗೆ ಅನ್ಯೋನ್ಯವಾಗಿದ್ದು ಚೆನ್ನಾಗಿ ಪ್ರೀತಿಯಿಂದ ಇರೋದಕ್ಕೆ ಅವಳಿಗೆ ಮಕ್ಕಳು ಫಲ ದೊರಕೈತಿ. ಆದ್ರೆ ಈ ಗೌರಿ ಜಗಳ ಮಾಡ್ಕೊಂಡು ಯಾವಾಗ್ಲೂ ಇಲ್ಲಿ ಬಂದು ಕುಕ್ಕ ಮಾಡ್ತಾ ಅವ್ರ ಮನೆಗೆ. ಅದಕ್ಕೆ ಅವಳಿಗೆ ಮಕ್ಕಳೇ ಆಗಿಲ್ಲ. ಈಗ ನೋಡ್ರಿ ಅವಳನ್ನ ಎಲ್ಲರೂ ಹೆಂಗ್ ಅಂಗಿಸ್ತಾರೆ, ಮಕ್ಕಳಾಗಿಲ್ಲ ಬಂಜೆ ಅಂತಾರ. ನೆನ್ನೆ ಮೊನ್ನೆ ಮದ್ವೆ ಆಗಿರೋ ಆ ಜಿಲೇಬಿ ಬಸ್ರಿ ಆಗ್ಯವಳೆ ಅಂದ್ರೆ ಇವಳಿಗೆ ಎಷ್ಟು ಅವಮಾನ ಹೇಳ್ರಿ. ಅದಕ್ಕೆ ನಿಮ್ ಜೀವನನು ಹಿಂಗಾಗ್ಬಾರ್ದು. ಇನ್ನೊಬ್ಳು ಯಾರಾದ್ರೂ ಸೌತಿ ಬರೋದ್ಕು ಮುಂಚೆಲೆ ಎಚ್ಚೆತ್ಕೊಂಡು ನಿಮ್ ಗಂಡು ನೀವು ಜೋಪಾನ ಮಾಡ್ಕೇಳ್ರಿ. ಚಿಕ್ಕಮ್ಮವ್ರೆ, ನಾಳಿಕೆ ಹೊರಟ್ ಬಿಡ್ರಿ. ನೀವು ಯಾರು ಏನ್ ಹೇಳಿದ್ರು ನಿಲ್ಬೇಡ್ರಿ. ಗುಲಾಬಿ, ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವೇನೆ? ಮೊದ್ಲೇ ಅವಳು ಅಳ್ತಾ ಇದ್ದಾಳೆ, ನೀನ್ ಅದ್ರಾಗೆ ಇನ್ನಷ್ಟು ತುಪ್ಪ ಸುರಿತಾ ಇದೆಯಲ್ಲ. ಹೋಗೆ ನೀನು ಒಳಕ್ಕೆ. ಇವಳು ಗಂಡ ಯಾಕೆ ಇನ್ನೊಂದ್ ಮದ್ವೆ ಆಗ್ತಾನೆ? ಅಯ್ಯೋ ಅಮ್ಮವ್ರೆ, ನಾನೇನು ಇವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿಲ್ಲ, ಹಂಗಾಗ್ಬಾರ್ದು ಅಂತ ಹೇಳಿದ್ದು. ನಮ್ ಚಿಕ್ಕಮ್ಮವರು ಚೆನ್ನಾಗಿರ್ಲಿ ಅಂತಾನೆ ನಾನು ಬಯಸೋದು. ಅದಕ್ಕೆ ತಾನೆ ಇವ್ರು ಜಲ್ದಿ ಬಿಡುಗಡೆ ಆಗ್ಲಿ ಅಂತ ಹೇಳಿ ಕೈಯ ಕರ್ಪೂರ ಹಚ್ಕೊಂಡು ಆರ್ತಿ ಬೆಳಗಿದ್ದು. ಆರ್ಕೆ ಮಾಡ್ಕೊಂಡು ತಕ್ಕಂಗೆ ಎಲ್ಲ ಆರ್ಕೆನೂ ತೀರ್ಸಿನಲ್ಲ ಇವ್ರಿಗೋಸ್ಕರನ. ನಾನು ಯಾಕೆ ಇವ್ರ ಜೀವನ ಹಾಳು ಮಾಡ್ಲಿ ಅಂತ ಬಯಸ್ಲಿ ಹೇಳ್ರಿ? ಕಣಮ್ಮ, ಗೌರಿ ಜೀವನ ಆದಂಗೆ ನನ್ನ ಜೀವನನೂ ಆಗೋದು ಬೇಡ. ಹೋಗ್ಬಿಡೋಣ ನಾಳಿಕೆನೆ. ನನಗೆ ಯಾಕೋ ಭಯವಾಗ್ತೈತಿ. ಈ ಗುಲಾಬಿ ಬೇರೆ ಏನೇನೋ ಹೇಳ್ತಾ ಇದ್ದಾಳೆ, ಆಮೇಲೆ ಇವಳು ಹೇಳ್ದಂಗೆ ಆಗ್ಬಿಟ್ರೆ. ಆಯ್ತು ಬಿಡಮ್ಮ ನೇತ್ರ, ನೀನ್ ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ? ನಿನ್ ಗಂಡ ಏನೋ ಅಂತವನಲ್ಲ, ಸುಮ್ನಿರು. ನಾಳಿಕೆ ಹೋಗೋಣ, ನಾನು ಬರ್ತೀನಿ. ಈಗ ತಿಂಡಿ ತಿನ್ನು. ಗುಲಾಬಿ, ಹೋಗಿ ತಿಂಡಿ ಹಾಕ್ಯಂಬರ. ಹೋಗಿ ತಿಂಡಿ ಹಾಕ್ಯಂಬ. ನನಗೆ ತಿಂಡಿ ಬೇಡ, ಏನು ಬೇಡ ಕಣಮ್ಮ. ನನಗೆ ಹೊಟ್ಟೆನೂ ಹಸ್ತಿಲ್ಲ, ತಿನ್ಬೇಕು ಸರ್ ಬರಲ್ಲ ಯಾತೂನು. ಹಂಗೆಲ್ಲ ಅನ್ಬಾರ್ದಮ್ಮ, ತಿನ್ಬೇಕು. ಹೊಟ್ಟೆ ಹಸ್ಕೊಂಡಿದ್ದು ಆಮೇಲೆ ಏನಾರ ಕಾಯಿಲೆ ಆದ್ರೆ ಯಾರು ನೋಡ್ತಾರೆ? ಸುಮ್ನಿರು. ಹಂಗೆಲ್ಲನ ತಿಂಡಿ ಊಟದ ಮೇಲೆ ನಿನ್ ಸಿಟ್ನ ತೋರಿಸ್ಬಾರ್ದು. ನಿನ್ಗೇನೇ ಬೇಜಾರಾಗಿದ್ರು ಹೊಟ್ಟಿಗೆ ಮಾತ್ರ ಮೋಸ ಮಾಡಬಾರ್ದು. ಗುಲಾಬಿ, ಹಾಕ್ಯಂಬರಗೆ ಹೋಗಿ. ಸರಿ ಅಮ್ಮವ್ರೆ, ಹಾಕ್ಯಂಬತ್ತೀನಿ ಹೇಳ್ರಿ. ಇದೇ ಹತ್ರ ಜೀವನದಾಗೆ ಮೊದಲನೇ ಸರಿ ಅನ್ಸುತ್ತೆ ಇನ್ನು ಇಂಥ ನಿರ್ಧಾರ ಮಾಡ್ತಾ ಇರೋದು. ಹೆಂಗೋ ಒಳ್ಳೇದಾಗ್ಲಿ ಅವಳಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.